ಎಸ್ ವೀಕ್ಷಕರೇ, ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸಾದ್. 4 ತಿಂಗಳಷ್ಟೇ ಕಳೆದಿದೆ ಬಿಬಿಎಂಪಿ ಚುನಾವಣೆ ಮುಗಿದು. ಈಗಷ್ಟೇ ಏನು ಪ್ರಮಾಣ ವಚನ ಸ್ವೀಕರಿಸಿರುವಂತ ಮೂಡಲಿರುವಂತ ಕಾರ್ಪೊರೇಟರ್ಗಳ ಬಳಿ ಯಾವ ರೀತಿಯಾದಂತಹ ಕಮಿಟ್ಮೆಂಟ್ ತೆಗೆದುಕೊಳ್ತೀವಿ ಅಂತ ನೀವು ಅನ್ಕೊಂಡಿರ್ಬೋದು. ಎಸ್, ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಕಾರ್ಪೊರೇಟರ್ಗಳು ನಿಮ್ಮ ಸಮಸ್ಯೆಯನ್ನು ತೀರಿಸ್ತೀನಿ ಅಂತ ಕೊಟ್ಟಂತ ಪ್ರೊಫೆಷನಲ್ ಕಮಿಟ್ಮೆಂಟ್ ಏನಿದೆ, ಚುನಾವಣೆಯಲ್ಲಿ ನೀಡಿದಂತ ಭರವಸೆ ಏನಿದೆ, ಅದರ ಒಂದು ಫಾಲೋ ಅಪ್ ಮಾಡೋ ಕಾರ್ಯಕ್ರಮನೇ ಈ ಒಂದು ಕಾರ್ಪೊರೇಟರ್ ಕಮಿಟ್ಮೆಂಟ್ಗೆ ಸ್ವಾಗತ. ಈ ಒಟ್ಟಾರೆ KR ಪುರಂ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳು ಎಷ್ಟಿದೆ, ಒಟ್ಟು ವಾರ್ಡ್ನ ಚಿತ್ರಣ ಆಗಿದೆ ಅಂತ ನೋಡ್ಕೊಂಡ್ ಬರೋಣ. ಪ್ರತಿ ವಾರದಂತೆ ಈ ವಾರವೂ ಒಂದು ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಅಂದಹಾಗೆ ಈ ವಾರ ನಾವು ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ KR ಪುರಂ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ ಶಾಸಕ BA ಬಸವರಾಜ್ ಪ್ರತಿನಿಧಿಸುತ್ತಿರೋ ಈ ಕ್ಷೇತ್ರದಲ್ಲಿ ಒಟ್ಟು 9 ವಾರ್ಡ್ಗಳಿವೆ. ಅದರಲ್ಲಿ ಕಾಂಗ್ರೆಸ್ 6 ಸ್ಥಾನ, ಬಿಜೆಪಿ 3 ಸ್ಥಾನ ಗಳಿಸಿದೆ. ವಾರ್ಡ್ ನಂಬರ್ 25 ಹೊರಮಾವು ವಾರ್ಡ್, ರಾಧಮ್ಮ ವೆಂಕಟೇಶ್. ಎಸ್, ಮೊದಲಿಗೆ ನಾವು ವಾರ್ಡ್ ನಂಬರ್ 25ರ ಹೊರಮಾವು ವಾರ್ಡ್ ಸಮಸ್ಯೆಯ ಕುರಿತು ವರದಿ ಮಾಡಿದ್ದೇವೆ. 25 ಕಿಲೋಮೀಟರ್ ವ್ಯಾಪ್ತಿ ಇರೋ ಈ ವಾರ್ಡ್ನಲ್ಲಿ ರಸ್ತೆ ಸಮಸ್ಯೆ, ಚರಂಡಿ ಸಮಸ್ಯೆ, ಕಸದ ಸಮಸ್ಯೆ ಹಾಗೂ ಸ್ಯಾನಿಟರಿ ಸಮಸ್ಯೆಯಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ. ಇನ್ನು ಈ ವಾರ್ಡ್ನಲ್ಲಿ ಒಟ್ಟು 5 ಸ್ಲಂಗಳಿವೆ. ವಾರ್ಡ್ ನಂಬರ್ 26 ರಾಮಮೂರ್ತಿ ನಗರ ವಾರ್ಡ್, ಎಂ ಪದ್ಮಾವತಿ ಶ್ರೀನಿವಾಸ. ಇನ್ನು ವಾರ್ಡ್ ನಂಬರ್ 26 ರಾಮಮೂರ್ತಿ ನಗರ ವಾರ್ಡ್ಗೆ ಎಂಟ್ರಿ ಕೊಟ್ರೆ ಇಲ್ಲೂ ಕೂಡ ಸಮಸ್ಯೆಗಳ ಸಾಗರವೇ ಇದೆ. ಪ್ರಮುಖವಾಗಿ ಸ್ಯಾನಿಟರಿ ಸಮಸ್ಯೆ, ಕಸದ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ಹಾಗೂ ಕೆಲವು ಕಡೆ ಪೈಪ್ಲೈನ್ಗಳು ಹಾಳಾಗಿವೆ. ಇನ್ನು ಅಂಬೇಡ್ಕರ್ ನಗರದಲ್ಲಿ ಮಳೆ ಬಂದ್ರೆ ಸಾಕು, ಇಲ್ಲಿರೋ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಪಂಚಾಯಿತಿಯಿಂದ ಬಿಬಿಎಂಪಿಗೆ ಸೇರ್ಪಡೆಯಾಗಿರೋ ಈ ವಾರ್ಡ್ನಲ್ಲಿ 4 ಸ್ಲಂಗಳಿವೆ. ವಾರ್ಡ್ ನಂಬರ್ 51 ರಾಜ ಎಸ್ ಬಂಡೆರಾಜ, ವಿಜಿನಾಪುರ ವಾರ್ಡ್. ಅಂದಹಾಗೆ ಈ ವಾರ್ಡ್ ನಂಬರ್ 51 ವಿಜಿನಾಪುರ ವಾರ್ಡ್ನಲ್ಲೂ ಸಮಸ್ಯೆಗಳಿವೆ. ಬಿಜೆಪಿಯಿಂದ ಗೆಲುವು ಸಾಧಿಸಿರೋ ರಾಜ ಎಸ್ ಅಲಿಯಾಸ್ ಬಂಡೆರಾಜ ವಾರ್ಡ್ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ. ಆದ್ರೆ ಇವರ ಈ ವಾರ್ಡ್ನಲ್ಲೂ ರಸ್ತೆ ಸಮಸ್ಯೆ, ವಾಟರ್ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ಹಾಗೂ ಗಾರ್ಬೇಜ್ ಸಮಸ್ಯೆ ಮತ್ತು ಸ್ಯಾನಿಟರಿ ಸಮಸ್ಯೆಗಳಿಂದ ಇಲ್ಲಿನ ಜನರು ಪರದಾಡುತ್ತಿದ್ದಾರೆ. ವಾರ್ಡ್ ನಂಬರ್ 52 KR ಪುರಂ ವಾರ್ಡ್, ಕೆ ಪೂರ್ಣಿಮಾ. ಇನ್ನು KR ಪುರಂ ವಾರ್ಡ್ನಲ್ಲೂ ಕೆಲವು ಸಮಸ್ಯೆಗಳಿವೆ. ಕಾಂಗ್ರೆಸ್ನಿಂದ 1 ಬಾರಿ, ಬಿಜೆಪಿಯಿಂದ 1 ಬಾರಿ ಬಿಬಿಎಂಪಿ ಸದಸ್ಯೆಯಾಗಿರೋ ಕೆ ಪೂರ್ಣಿಮಾ ವಾರ್ಡ್ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ. ದಿವಂಗತ ಎ ಕೃಷ್ಣಪ್ಪ ಅವರ ಮಗಳಾಗಿರೋ ಇವರು ದಿನದ 24 ಗಂಟೆಗಳ ಕಾಲ ತಮ್ಮ ವಾರ್ಡ್ನ ಜನತೆಯ ಜೊತೆ ಸಂಪರ್ಕ ಇಟ್ಟುಕೊಂಡು ವಾರ್ಡ್ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ವಾರ್ಡ್ ನಂಬರ್ 53 ಬಸವನಪುರ ವಾರ್ಡ್, BN ಜಯಪ್ರಕಾಶ್. ಬಸವನಪುರ ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ.
ಸ್ಲಂಗಳಿರೋ ಈ ಜಾಗದಲ್ಲಿ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಒಳಚರಂಡಿ ಹಾಗೂ ಕಸದ ಸಮಸ್ಯೆಯಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ. ವಾರ್ಡ್ ನಂಬರ್ 55 ದೇವಸಂದ್ರ ವಾರ್ಡ್, ಎಂಎನ್ ಶ್ರೀಕಾಂತ್ ಅಲಿಯಾಸ್ ಪುಟ್ಟ. ವಾರ್ಡ್ ನಂಬರ್ 55ರಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಒಳಚರಂಡಿ, ರಸ್ತೆ, ಕುಡಿಯೋ ನೀರಿನ ಸಮಸ್ಯೆ ಹೀಗೆ ನಾನಾ ಸಮಸ್ಯೆಗಳಿಂದ ಬಳಲುತ್ತಿರೋ ಈ ಜಾಗದಲ್ಲಿ ಯುವ ನಾಯಕ ಅಂತಲೇ ಬಿಂಬಿಸಿಕೊಂಡಿರೋ ಎಂಎನ್ ಶ್ರೀಕಾಂತ್ ಅಲಿಯಾಸ್ ಪುಟ್ಟ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ನ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡಿರೋ ಶ್ರೀಕಾಂತ್ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 56 ಎ ನಾರಾಯಣಪುರ ವಾರ್ಡ್, ಸುರೇಶ್ ವಿ. ಇನ್ನು ಎ ನಾರಾಯಣಪುರ ವಾರ್ಡ್ನಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕಸದ ಸಮಸ್ಯೆ, ರಸ್ತೆ ಸಮಸ್ಯೆ, ಡ್ರೈನೇಜ್ ಸಮಸ್ಯೆಯಿಂದ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ. ವಾರ್ಡ್ ನಂಬರ್ 81 ವಿಜ್ಞಾನ ನಗರ ವಾರ್ಡ್, ಎಸ್ಜಿ ನಾಗರಾಜ್. ವಿಜ್ಞಾನ ನಗರ ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಒಳಚರಂಡಿ ಹಾಗೂ ಕಸದ ಸಮಸ್ಯೆಯಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ. ಆದ್ರೆ ಇಲ್ಲಿ ಆಯ್ಕೆಯಾಗಿರೋ ಕಾರ್ಪೊರೇಟರ್ ಎಸ್ಜಿ ನಾಗರಾಜ್ ಕಾರ್ಯಕ್ರಮಕ್ಕೆ ಬನ್ನಿ ಅಂದ್ರೆ ಫ್ಯಾಮಿಲಿ ಜೊತೆ ಗೋವಾ ಟ್ರಿಪ್ಗೆ ತೆರಳಿದ್ದಾರೆ. ವಾರ್ಡ್ ನಂಬರ್ 87 ಎಚ್ಎಎಲ್ ವಿಮಾನ ನಿಲ್ದಾಣ, ಎನ್ ಮಂಜುನಾಥ್. ಇನ್ನು ಎಚ್ಎಎಲ್ ವಿಮಾನ ನಿಲ್ದಾಣ ವಾರ್ಡ್ನಲ್ಲೂ ಕೆಲವೊಂದು ಮೂಲಭೂತ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಇಲ್ಲಿ ಆಯ್ಕೆಯಾಗಿರೋ ಕಾರ್ಪೊರೇಟರ್ ಎನ್ ಮಂಜುನಾಥ್ ವಾರ್ಡ್ನ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದಾರೆ. ಒಟ್ಟಾರೆ ಕೆಲವು ವಾರ್ಡ್ಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಎದುರಿಸುತ್ತಿರೋ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ ದಿನಗಳಲ್ಲಿ ರಾಜಯೋಗ ಕೂಡಿ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಅಶ್ವಥ್ ಎಸ್ಎನ್, ಜನಶ್ರೀ ನ್ಯೂಸ್. ಎಸ್, ಇದು ಓವರ್ ಆಲ್ ಕೆಆರ್ಪುರಂ ನಲ್ಲಿರ್ತಕ್ಕಂಥ 9 ವಾರ್ಡ್ಗಳ ಚಿತ್ರಣ. ಕಾರ್ಪೊರೇಟರ್ಗಳ ಬಳಿ ಹೋಗಿ ಅವರ ವಾರ್ಡ್ನ ಬಗ್ಗೆ ಅವ್ರು ಇಟ್ಕೊಂಡಿರುವಂತ ಕನಸೇನು, ಈ ಬಾರಿ ಚುನಾವಣೆಯಲ್ಲಿ ನಾವು ಇದನ್ನ ಮಾಡೇ ಮಾಡ್ತೀವಿ ಅಂತ ಜನರಿಗೆ ಕೊಟ್ಟಂತ ಕಮಿಟ್ಮೆಂಟ್ ಏನನ್ನೋದನ್ನ ಕೂಡ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಏನು ನನ್ನ ಕೊಲೀಗ ಅಶ್ವಥ್ ಇದ್ದಾರೆ, ಅವರು ಒಟ್ಟಾರೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ವಾರ್ಡ್ಗಳ ಒಂದು ವರದಿ ಮಾಡಿದ್ದಾರೆ. ಎಸ್ ಅಶ್ವಥ್, ಬಿಫೋರ್ ಗೋಯಿಂಗ್ ಟು ದ ಕಾರ್ಪೊರೇಟರ್ಸ್, ನಿಮ್ಮನ್ನು ಕೇಳುವಂತದ್ದು ಹೇಗಿದೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 9 ವಾರ್ಡ್ಗಳಲ್ಲಿ ಏನೆಲ್ಲ ಪ್ರಮುಖ ಸಮಸ್ಯೆಗಳಿದೆ, ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ಸುತ್ತೆ ಕಾರ್ಪೊರೇಟರ್ಸ್ ನಿಮಗೆ? ಎಸ್ ಲಕ್ಷ್ಮೀ ಪ್ರಸಾದ್, ಈಗಾಗಲೇ ನಾವು ಬಹುತೇಕ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರವನ್ನ ಕಳೆದ 1 ವಾರದಿಂದ ನಾವು ಒಂದು ಅನಲೈಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಬಹುತೇಕ 9 ವಾರ್ಡ್ಗಳಲ್ಲೂ ಕೂಡ ಮೇಜರ್ ಆಗಿ ಕಸದ ಸಮಸ್ಯೆ ಇದೆ. ಯಾಕೆಂತಂದ್ರೆ 198 ವಾರ್ಡ್ಸ್ ಅಲ್ಲೂ ಕೂಡ ಮೇಜರ್ ಆಗಿ ಕಸದ ಸಮಸ್ಯೆ ಇದೆ. ಹಾಗಾಗಿ ಇಲ್ಲೂ ಕೂಡ ಕಸದ ಸಮಸ್ಯೆ ಜಾಸ್ತಿ ಇದೆ. ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ವಾರ್ಡ್ಗಳಲ್ಲಿ ರಸ್ತೆ ಸಮಸ್ಯೆ ಜಾಸ್ತಿ ಇದೆ. ರಸ್ತೆಯಲ್ಲಿ ಏನು ಫಾಟ್ ಹೋಲ್ ಸಮಸ್ಯೆ ಆಗಿರ್ಬೋದು, ಅಥವಾ ಏನು ಚರಂಡಿ ಸಮಸ್ಯೆ ಆಗಿರ್ಬೋದು, ಅಥವಾ ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು, ಇಂಥ ಸಮಸ್ಯೆಗಳು ಪ್ರತಿ ವಾರ್ಡಲ್ಲೂ ಕೂಡ ಇದೆ. ಸೊ ಹಾಗಾಗಿ ಕೆಆರ್ಪುರಂ ಕ್ಷೇತ್ರದಲ್ಲೂ ಕೂಡ ಅದು ಹೆಚ್ಚಾಗಿದೆ. ಮತ್ತೆ ಬೇರೆ ಸಮಸ್ಯೆಗೆ ಹೋದ್ರೆ ಕೆಲವು ವಾರ್ಡ್ಗಳಲ್ಲಿ ಏನು ಒಂದು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಅಥವಾ ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು, ಸ್ಯಾನಿಟರಿ ಸಮಸ್ಯೆ ಆಗಿರ್ಬೋದು, ಇಂಥ ಸಮಸ್ಯೆಗಳು ಜಾಸ್ತಿ ಇದಾವೆ. ಸೊ ಇಂಥದ್ರ ಬಗ್ಗೆ ಈ ಕಡೆ ಕಾರ್ಪೊರೇಟರ್ಗಳು, ಇಲ್ಲಿನ ಗೆದ್ದಂತಹ ಕಾರ್ಪೊರೇಟರ್ಗಳು ಹೆಚ್ಚು ಗಮನ ಹರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಸಮಸ್ಯೆಗಳು ಇದೆ, ಪರಿಹಾರ ಕಂಡುಕೊಳ್ಳೋದಕ್ಕೆ ಕಾರ್ಪೊರೇಟರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಎಸ್, ನಾನೀಗ ಕಾರ್ಪೊರೇಟರ್ಗಳ ಬಳಿ ಕಮಿಟ್ಮೆಂಟ್ ತೆಗೆದುಕೊಳ್ಳುವಂತ ಪಾರ್ಟ್ ಸೆಕೆಂಡ್ ಮೇಡಮ್. ಈಗ ಫಸ್ಟ್ ರಾಧಮ್ಮ ವೆಂಕಟೇಶ್ ವರ್ಮಾವು ವಾರ್ಡ್ ನಂಬರ್ 25. ಹೇಳಿ ರಾಧಮ್ಮ ವೆಂಕಟೇಶ್ ಅವರೇ, ಚುನಾವಣೆ ಸಂದರ್ಭದಲ್ಲಿ ನೀವು ಕೊಟ್ಟಂತ ಭರವಸೆ ಜನಕ್ಕೆ ಕನ್ವಿನ್ಸ್ ಮಾಡೋದ್ರಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ, ಯಾಕೆಂದ್ರೆ ನೀವು ಗೆದ್ದು ಬಂದಿದ್ದೀರಿ. ಓವರಾಲ್ ಏನೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ನೀವು ಚುನಾವಣೆ ಸಮಯದಲ್ಲಿ ಭರವಸೆ ಕೊಟ್ಟಿದ್ರಿ ನಿಮ್ಮ ಒಂದು ವಾರ್ಡ್ನ ಜನತೆ? ಕಸ ಸಮಸ್ಯೆ, ಕಾವೇರಿ ರೋಡು, ಸ್ಯಾಲ್ಡರ್ ಲೈನ್, ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತೀನಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಏನ್ ಮಾಡಿದಿರಿ ಒಂದು 4 ತಿಂಗಳಲ್ಲಿ? ಓಕೆ,
ಕಾವೇರಿ ಇರ್ಬೋದು, ರಸ್ತೆ ಇರ್ಬೋದು, ಸದ್ಯಕ್ಕೆ ಆಗಂತದ್ದಲ್ಲ. ಅದಕ್ಕೊಂದು ಕಂಟಿನ್ಯೂಸ್ ಫಾಲೋ ಅಪ್ ಬೇಕು. ಈಗ ಸದ್ಯಕ್ಕೆ ನಾನು ಮಾಡಿದ್ದೀನಿ 4 ತಿಂಗಳಲ್ಲಿ ದೊಡ್ಡ ಸಮಸ್ಯೆ ಅಲ್ಲ, ಒಂದು ಸಣ್ಣ ಸಮಸ್ಯೆ ಆದ್ರೂ ಪರಿಹಾರ ಮಾಡಿದ್ದೀನಿ ಅನ್ನೋದು ಏನಾದ್ರೂ ಇದೆಯಾ? ಇದೆ. ಏನ್ ಮಾಡಿದ್ರಿ? ನೀರ್ ಮಾಡಿದ್ದೀವಿ, ನೀರ್ ತರಿಸಿದ್ದೀವಿ, ಕೆರೆ ಸ್ಯಾಂಡರ್ ಲೈನ್ ಮಾಡಿದ್ದೀವಿ, ಕ್ಲೀನ್ ಮಾಡಿಸಿದ್ದೀವಿ, ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ, ರೇಷನ್ ಕಾರ್ಡು ಕೊಡ್ಸಿದ್ದೀವಿ. ಎಂ ಪದ್ಮಾವತಿ ಶ್ರೀನಿವಾಸ್, ರಾಮಮೂರ್ತಿ ನಗರ ವಾರ್ಡು. ಹೇಳಿ ಮೇಡಮ್, ನೀವು ಬಿಜೆಪಿಯಿಂದ ಆಯ್ಕೆ ಆಗಿದ್ರಿ, ಏನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಜನ ಕೇಳಿದ್ರೆ? ಯಾಕೆಂದ್ರೆ ನಿಮಗೆ ಇದು ಗೊತ್ತು, ಕಾಂಗ್ರೆಸ್ ಬೆಲ್ಟ್ ಇರುವಂತ ಏರಿಯಾ. ಆದ್ರೂ ಬಿಜೆಪಿಯ ಒಬ್ಬ ಕಾರ್ಪೊರೇಟರ್ ಗೆಲ್ಬೇಕಾದ್ರೆ ನಿಮ್ಮ ವರ್ಚಸ್ ಎಲ್ಲೋ ಕೆಲಸ ಮಾಡಿರ್ಬೇಕು, ಅಥವಾ ನೀವು ಜನಕ್ಕೆ ನಿಮಗೆ ಆಲ್ಟರ್ನೇಟಿವ್ ಆಗಿದ್ದಂತ ಕಾರ್ಪೊರೇಟರ್ ಕ್ಯಾಂಡಿಡೇಟ್ಗಿಂತ ನಾನು ಅವರ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಸರಿಯಾದ ಕ್ಯಾಂಡಿಡೇಟ್ ಅಂತ ಅನ್ಸಿರ್ಬೇಕು. ನಮ್ಮ ವಾರ್ಡಲ್ಲಿ ಕಸ ಸಮಸ್ಯೆ ತುಂಬಾನೇ ಇತ್ತು. ಈಗ ನಾವು 75% ಅದನ್ನ ಕ್ಲಿಯರ್ ಮಾಡಿದ್ದೇವೆ. ಒಣಕಸ ಹಸಿ ಕಸ ವಿಂಗಡಣೆ ಮಾಡೋದ್ರಲ್ಲಿ ನಮ್ಮ ವಾರ್ಡ್ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತೆ ನಮ್ಮ ವಾರ್ಡಲ್ಲಿ ರಸ್ತೆಗಳು ಸರಿ ಇಲ್ಲ, ಕೆಲವು ಕಡೆ ರಸ್ತೆ ಗುಂಡಿಗಳೆಲ್ಲ ಬಿದ್ದಿದೆ, ಪಾಟ್ವಲ್ಸ್ ಇದೆ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಕೆಲವು ಕಡೆ ಅಂತೂ ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ, ನೀರಿದ್ರೂ ಮೋಟ್ರ್ ಸಹ ವರ್ಕ್ ಆಗ್ತಾ ಇರಲಿಲ್ಲ. ನಾವು ಅದನ್ನು ಮಾಡಿಸಿದ್ದೇವೆ. ಮತ್ತೆ ಅಂಬೇಡ್ಕರ್ ನಗರದಲ್ಲಿ ಮಳೆ ಸಂಪೂರ್ಣವಾಗಿ ಸರಿ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಈಗ ನಾವು ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ವಾರ್ಡ್ನಲ್ಲಿ ಎಲ್ಲೂ ಕುಡಿಯೋ ಸಮಸ್ಯೆ ಇಲ್ಲ. ಕುಡಿಯೋ ಸಮಸ್ಯೆ ಅಂದ್ರೆ ಫುಲ್ ನಾವು ಸರಿ ಮಾಡಿಲ್ಲ, ಅರ್ಧ ಭಾಗದಷ್ಟು ಸರಿಯಾಗಿದೆ. ಖಂಡಿತ ಆಗಿದೆ. ಒಂದ್ 2-3 ಬೋರ್ವೆಲ್ ನಾವು ರಿಪೇರಿ ಮಾಡಿದ್ದೀವಿ. ಮತ್ತೆ ಇನ್ನು ಕೆಲವು ಕಡೆ ಅಂಬೇಡ್ಕರ್ ನಗರದಲ್ಲಿ ಮಳೆ ಬಂತಂದ್ರೆ ಮನೆಗಳಿಗೆಲ್ಲ ನೀರ್ ಹೋಗ್ತಿತ್ತು. ಆ ನೀರ್ ಹೋಗೋದನ್ನ ನಾವು ರಾಜಕಾಲುವೆಗಳೆಲ್ಲ ಶಿಲ್ ತೆಗ್ಸಿದೀವಿ. ಮತ್ತೆ ಕೆಲವು ಕಡೆ ಅಂತೂ ಸುಮಾರು ವರ್ಷಗಳಿಂದೇನೆ ಮೋರಿಗಳಲ್ಲಿ ಶಿಲ್ ತೆಗ್ದಿರ್ಲಿಲ್ಲ, ಅದನ್ನೆಲ್ಲ ನಾವು ಸರಿ ಮಾಡಿದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ, ಸಾರ್ವಜನಿಕರು ಕೂಡ ಮಾತಾಡ್ತಾರೆ ಒಂದು ಬ್ರೇಕ್ನ ನಂತರ.